ನಮಸ್ಕಾರ ಸ್ನೇಹಿತರೆ. 2025 ಬಿ.ಎಡ್ ಮಾಡಬೇಕಿರೋಂಥ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಅನ್ನು ರೌಂಡ್ 2 ಸೀಟ್ ಅಲಾಟ್ಮೆಂಟ್ ಅನ್ನು ಬಿಟ್ಟಿದ್ದಾರೆ. ಅದೇ ರೀತಿ ಸೈನ್ಸ್ ಮತ್ತು ಆರ್ಟ್ಸ್ ಎರಡೂ ಸೀಟ್ ಅಲಾಟ್ಮೆಂಟ್ ಅನ್ನು ಅದೇ ದಿನನೇ ಬಿಟ್ಟಿರೋದ್ರಿಂದ ಯಾವ ರೀತಿ ಚಾನಲ್ ಡೌನ್ಲೋಡ್ ಮಾಡಿಕೊಂಡು ಮುಂದಿನ ಪ್ರೊಸೆಸ್ ಏನಂತಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಈ ಚಾನಲ್ಗೆ ಹೊಸಬರಾಗಿದ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲನೇದಾಗಿ ಸೀಟ್ ಅಲಾಟ್ಮೆಂಟ್ ಅನ್ನು ಓಪನ್ ಮಾಡ್ಕೊಂಡ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ. ನೋಡ್ಬೋದಾಗಿರುತ್ತೆ ಯಾವ ಥರ ಸೀಟ್ ಹಂಚಿಕೆ ಮಾಡಿರೋದು ಅನ್ನೋದನ್ನು ಗಮನಿಸಬೇಕಾಗುತ್ತೆ. ಏನಪ್ಪ ಸ್ಕೋರು ಜಾಸ್ತಿನೇ ಇದ್ರೂ ಈ ಥರ ಸ್ಟಾರ್ ಮಾರ್ಕ್ ಬಂದಿದೆ ಅಂತಂದು ನೀವೇನು ಅತಿಯಾಗಿ ಯೋಚನೆ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಸ್ಟಾರ್ ಮಾರ್ಕ್ ಬಂದಿರೋಂಥ ಮೇನ್ ಕಾರಣನೇ ನೀವು ಕಾಲೇಜುಗಳನ್ನು ಆಪ್ಷನ್ ಎಂಟ್ರಿ ಮಾಡುವಾಗ ಕಡಿಮೆ ಕಾಲೇಜುಗಳನ್ನು ನೀವು ಹಾಕಿರ್ತೀರ, ಹಂಗಾಗಿ ಸ್ಟಾರ್ ಮಾರ್ಕ್ ಬಂದಿರುತ್ತೆ. ಮುಂದಿನ ಆಪ್ಷನ್ ಎಂಟ್ರಿ ಮಾಡುವ ಮುಖಾಂತರ ಕಾಲೇಜುಗಳನ್ನು ಸ್ವಲ್ಪ ಜಾಸ್ತಿ ಹಾಕುವ ಮುಖಾಂತರ ನಿಮಗೆ ಇಷ್ಟವಾದ ಕಾಲೇಜನ್ನು ನೀವು ಪಡ್ಕೋಬೇಕಾಗುತ್ತೆ. ಅದೇ ರೀತಿ ಈಗ ರೌಂಡ್ 2 ಅಲ್ಲಿ ಹೆಸರು ಬಂದಿರುವಂಥ ಸ್ಟೂಡೆಂಟ್ಗಳಿಗೆ ಯಾವ ಥರ ಚಲನ್ನ ಡೌನ್ಲೋಡ್ ಮಾಡ್ಕೊಂಡು ಅಡ್ಮಿಷನ್ ಮಾಡಿಸ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇಲಾಖೆ ಕಡೆಯಿಂದ ಏನಾದರೂ ಒಂದು ಮುಖ್ಯವಾದ ಮಾಹಿತಿ ಏನಾದರೂ ಬಿಟ್ಟಿದ್ದಾರೆ ಅನ್ನೋದನ್ನು ನೋಡ್ಬೋದಾಗಿರುತ್ತೆ. ಪ್ರಮುಖವಾದ ಮಾಹಿತಿ ಏನಪ್ಪಾ ಅಂದ್ರೆ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಮಾಡಿರುವ ಅದರ ಮುಖಾಂತರ ಅಭ್ಯರ್ಥಿಗಳು ಈಗ ಹಂಚಿಕೆಯಾದ ಕಾಲೇಜುಗಳು ಸೇರ ಬಯಸಿದ್ದಲ್ಲಿ ತಮ್ಮ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಅನ್ನು ಆಯ್ಕೊಂಡು 15ರಿಂದ 20ನೇ ತಾರೀಕಿನೊಳಗಡೆ ತಮ್ಮ ನಿಗದಿತ ಶುಲ್ಕವನ್ನು ಕಟ್ಟಿಕೊಂಡು ಮೊದಲನೇದಾಗಿ ಚಲನ್ ಡೌನ್ಲೋಡ್ ಮಾಡಿಕೊಂಡು ಮತ್ತೆ SBI ಬ್ಯಾಂಕ್ನಲ್ಲಿ ಆ ಅಮೌಂಟ್ ಅನ್ನು ಕಟ್ಬಿಟ್ಟು ಅದರ ಪ್ರತಿಯನ್ನು ತೆಗೆದುಕೊಂಡು ಎಲ್ಲ ನಿಮ್ಮ ದಾಖಲಾತಿಗಳನ್ನು ಜಿಲ್ಲಾ ನೋಡಲ್ ಕೇಂದ್ರಕ್ಕೆ ಹೋಗಿ ನಿಮ್ಮ ಪತ್ರವನ್ನು ಪಡೆದುಕೊಳ್ಳಬೇಕಾಗುತ್ತೆ. ಅದೇ ರೀತಿ ಸೆಕೆಂಡ್ ರೌಂಡಲ್ಲೂ ಸೀಟ್ ಸಿಗದೇ ಇರುವಂಥ ಸ್ಟೂಡೆಂಟ್ಸ್ಗಳು ಮುಂದಿನ ರೌಂಡ್ಗೆ ಕಾಯಬೇಕಾಗುತ್ತೆ. ಮುಂದಿನ ರೌಂಡ್ಗೆ ಕಾಯಬೇಕಂದ್ರೆ ಸುಮ್ಮನೆ ಕಾಯೋದಲ್ಲ, ಆಪ್ಷನ್ ಎಂಟ್ರಿ ಮಾಡುವ ಮುಖಾಂತರ ಕೆಲವೊಂದಿಷ್ಟು ಕಾಲೇಜುಗಳನ್ನು ಆ್ಯಡ್ ಮಾಡಿಕೊಂಡು ಮುಂದಿನ ರೌಂಡ್ 3 ಬರೋ ತನಕ ಕಾಯಬೇಕಾಗುತ್ತೆ. ನಮಸ್ಕಾರ.